ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನೀವು ಫ್ಲವರ್ ಆನ್ ಕೇರ್ ಟಿಪ್ಸ್ ಅಂದರೆ ಫ್ಲವರ್ ಆನ್ ಹೆಂಗೆ ನೋಡ್ಕೊಬೇಕು, ಅದ್ರ ಟ್ಯಾಂಕ್ ಸೈಜು, ಫುಡ್ಡು ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಫುಲ್ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡ್ಬೋದು. ಫಸ್ಟ್ ಇವಾಗ ನಾವು ನೋಡೋದಂಥದ್ದು ಬಂದು ಟ್ಯಾಂಕ್ ಸೈಜ್. ಫ್ಲವರ್ ಆನ್ಗೆ ಟ್ಯಾಂಕ್ ಸೈಜ್ ಬಂದು ಈ ಥರ 3 ಫೀಟ್ ಇಂಟು 2 ಫೀಟ್ ಇಂಟು 1.5 ಫೀಟ್ ಇರಬೇಕು. ಅಂದರೆ 3 ಫೀಟ್ ಲೆಂತು, 2 ಫೀಟ್ ಬಂದು ಬ್ರೆಡ್ತು, 1.5 ಫೀಟ್ ಬಂದು ಹೈಟು. ಈ ಥರ ಇಡೋದ್ರಿಂದ ಬಂದು ನಿಮಗೆ ಮೀನು ಬಂದು ಬೇಗ ಬೆಳೆಯುತ್ತೆ, ಅಂದರೆ ಬೇಗ ಗ್ರೂಮ್ ಆಗುತ್ತೆ ಮೀನುಗಳು. ಮತ್ತು ಅದು ಬಂದು ಫ್ರೀಯಾಗಿ ಓಡಾಡೋಕ್ಕೂ ಯೂಸ್ ಆಗುತ್ತೆ, ಮತ್ತು ಮೀನು ಸ್ಟ್ರೆಸ್ ಆಗದಿಲ್ಲೇ ಇರುತ್ತೆ. ನೀವು ಇದಕ್ಕಿಂತ ಚಿಕ್ಕ ಟ್ಯಾಂಕ್ ಕೊಡೋಂಗಿದ್ರೆ ಅದು ಬಂದು ಮೀನು ಸೈಜು ಚಿಕ್ಕದಾಗಿರಬೇಕು. ದೊಡ್ಡದಾಗ್ತಾ ಅದು ಟ್ಯಾಂಕ್ ಸೈಜು ದೊಡ್ಡದು ಮಾಡಬೇಕು. ಇಲ್ಲಾಂದರೆ ನೀವು ಮೀನು ಬೆಳೆಯಲ್ಲ, ಮತ್ತು ಒಂದೇ ಥರ ಒಂದು ಚಿಕ್ಕ ಸೈಜಲ್ಲೇ ಇರುತ್ತೆ, ಮತ್ತು ಅದು ಜಾಸ್ತಿ ಒಂಥರ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ. ಇವಾಗ ಸೆಕೆಂಡ್ ಬಂದು ಫಿಲ್ಟರ್ಸ್ ಯಾವ್ದು ಯೂಸ್ ಮಾಡ್ಬೋದು ಅಂತ. ಇವಾಗ ಫಿಲ್ಟ್ರ್ ಬಂದುಬಿಟ್ರೆ, ಇವಾಗ ಫಿಲ್ಟರ್ಸ್ ಬಂದು ಫ್ಲವರ್ ಆನ್ ಫಿಶಿಗೆ ಬಂದು ಯಾವ್ದು ಯೂಸ್ ಮಾಡ್ಬೋದು ಅಂದರೆ, ನೀವು ಬಂದು ಟ್ಯಾಂಕ್ ದೊಡ್ಡದಾಗಿದ್ದರೆ ಇಂಟರ್ನಲ್ ಫಿಲ್ಟರ್ಸ್ ಯೂಸ್ ಮಾಡ್ಬೋದು. ಮತ್ತು ಟ್ಯಾಂಕ್ ಸ್ವಲ್ಪ ಚಿಕ್ಕದಾಗಿದ್ರೂ ಇದು ಸ್ಪಾಂಜ್ ಫಿಲ್ಟ್ರೂ ಯೂಸ್ ಮಾಡ್ಬೋದು. ಆದರೆ ಅದಕ್ಕೇನು ಅದು ಕಚ್ಚದಿಲ್ಲೇ ನೋಡ್ಕೊಬೇಕು. ಈ ಥರ ಕಚ್ತಾ ಇದ್ದರೆ ಅದು ಸ್ಪಾಂಜನ್ನ ಬಂದು ನೀವು ಫಿಲ್ಟ್ರ್ ಚೇಂಜ್ ಮಾಡಿಬಿಡಿ. ಇಲ್ಲಾಂದರೆ ಇದು ಇಂಟರ್ನಲ್ ಫಿಲ್ಟ್ರ್ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆಯದು. ನಾನು ಸಜೆಸ್ಟ್ ಮಾಡೋದು ಬಂದು ಇಂಟರ್ನಲ್ ಫಿಲ್ಟ್ರ್ ಯೂಸ್ ಮಾಡಿ ನಿಮ್ಮ ಟ್ಯಾಂಕಿಗೆ, ಫ್ಲವರ್ ಆನ್ ಇರೋ ಟ್ಯಾಂಕಿಗೆ. ಥರ್ಡ್ ಪಾಯಿಂಟ್ ಬಂದು ಹೀಟ್ರ್ ಯೂಸ್ ಮಾಡ್ಬೋದಾ ಫ್ಲವರ್ ಆನ್ಗೆ, ಇಲ್ಲ ಮಾಡಬಾರ್ದು ಅಂತ. ಹೀಟರ್ಸ್ ಬಂದು ಫ್ಲವರ್ ಆನ್ ಟ್ಯಾಂಕಿಗೆ ಯೂಸ್ ಮಾಡಲೇಬೇಕು. ಏನಕ್ಕಂದರೆ ಅದು ಬಂದು ಒಂದು ಕರೆಕ್ಟ್ ಟೆಂಪರೇಚರಾಗಿ ಹಿಡ್ಕೊಳುತ್ತೆ ಮೀನನ್ನ. ಬಂದು ಫ್ಲವರ್ ಆನ್ ಮೀನಿಗೆ ಬಂದು ಟೆಂಪ್ರೇಚರ್ ಎಷ್ಟು ಇರಬೇಕಂದ್ರೆ ಒಂದು 26 ಡಿಗ್ರಿಯಿಂದ 29 ಡಿಗ್ರಿ ಸೆಲ್ಸಿಯಸ್ ತನಕ ಇರಬೇಕು. ಆವಾಗಲೇ ಮೀನು ಸ್ಟೇಬಲ್ ಆಗಿರುತ್ತೆ, ಮತ್ತು ಏನು ರೋಗ ಬಂದಿಲ್ಲ ನೀವು ಕಾಪಾಡ್ಬೋದು, ಮತ್ತು ಮೀನು ಖುಷಿಯಾಗಿರುತ್ತೆ. ಫ್ಲವರ್ ಆನ್ ಫಿಶ್ ಬಂದು ಕಾಮನ್ಲಿ ಸ್ವಲ್ಪ ವಾರ್ಮ್ ವಾಟ್ರಲ್ಲಿ, ಅಂದರೆ ಜಾಸ್ತಿ ವಾರ್ಮ್ ಅಲ್ಲ, ಒಂದು 26 ಡಿಗ್ರಿಯಿಂದ 29 ಡಿಗ್ರಿ ಸೆಲ್ಸಿಯಲ್ಲೇ ಅದು ಇರೋದು. ಹೀಟ್ರ್ ಯೂಸ್ ಮಾಡಲೇಬೇಕು ಫ್ಲವರ್ ಆನ್ ಫಿಶ್ಶಿಗೆ. ಫೋರ್ತ್ ಪಾಯಿಂಟ್ ಬಂದು ಬಾಟಮ್ ಸ್ಟೋನ್ಸು ಫ್ಲವರ್ ಆನ್ ಇರೋ ಟ್ಯಾಂಕಲ್ಲಿ ಯೂಸ್ ಮಾಡ್ಬೋದಾ, ಇಲ್ಲ ಮಾಡಬಾರ್ದಾ ಅಂತ. ಇವಾಗ ಫ್ಲವರ್ ಆನಿಗೆ ಬಂದು ನೀವು ಫ್ಲವರ್ ಆನ್ ಇರೋ ಟ್ಯಾಂಕಲ್ಲಿ ಬಂದು ನೀವು ಸ್ಟೋನ್ಸ್ ನಮ್ಮ ಹತ್ರ ಯೂಸ್ ಮಾಡ್ಬೋದು. ಏನಂದರೆ ಅದು ಯೂಸ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ, ಅದು ಬಂದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಸ್ಟೋರ್ ಆಗುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಅದೇನಾದ್ರು ಅದು ವೇಸ್ಟ್ ಪ್ರೊಡ್ಯೂಸ್ ಮಾಡಿರುತ್ತಲ್ಲ, ಅದು ಬಂದು ಹೈಡ್ ಆಗೋಕ್ಕೆ, ಅಂದರೆ ಅದು ಕೆಳಗೆ, ಅದು ಸ್ಟೋನ್ಸ್ ಕೆಳಗೆ ಸ್ಟೋರ್ ಆಗುತ್ತೆ, ಇಲ್ಲ ಫಿಲ್ಟ್ರಲ್ಲಿ ಹಂಗೆ ರಿಮೂವ್ ಆಗುತ್ತೆ, ಅದು ಮಾಡ್ಬೋದು. ಇಲ್ಲ ಡಿಸ್ಅಡ್ವಾಂಟೇಜ್ ಏನಂದರೆ, ನೀವು ಬಂದು ಒಂದೊಂದ್ಸಲಿ ಮೀನು ಅದು ನುಂಗೋಕ್ಕೂ ಚಾನ್ಸ್ ಇದೆ. ಅಂದರೆ ಒಂದೊಂದ್ಸಲಿ ಅದು ಬಾಯಿ ಒಳಗೆ ಹಾಕೊಂಡ್ಬಿಡುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಇರೋ ಸ್ಟೋನ್ಸ್ ಹಾಕೋದ್ರಿಂದನೂ ನಿಮ್ಮ ಟ್ಯಾಂಕಿಗೆ ಯೂಸ್ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಬೆನಿಫಿಷಿಯಲ್ ಬ್ಯಾಟ್ರಿನೂ ಕ್ರಿಯೇಟ್ ಆಗುತ್ತೆ ಸ್ಟೋನ್ಸಲ್ಲಿ. ಇವಾಗ ಫ್ಲವರ್ ಆನ್ ಫಿಶಿಗೆ ಬಂದು ವಾಟರ್ pH ಲೆವೆಲ್ ಎಷ್ಟು ಇರಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಫ್ಲವರ್ ಆನ್ ಫಿಶಿಗೆ ಬಂದು ನೀವು ವಾಟರ್ ಲೆವೆಲ್ ಬಂದು, ಅಂದರೆ ವಾಟರ್ pH ಲೆವೆಲ್ ಬಂದು ನೀವು ಒಂದು 6.5 ಇಂದ 7.8 ತನಕ ಇರಲೇಬೇಕು. ಆವಾಗಲೇ ಅದು ಫಿಶ್ ಬಂದು ಸ್ಟೇಬಲ್ ಆಗಿರುತ್ತೆ, ಮತ್ತು ಅದು ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಫಿಶ್ಶು ನಿಮ್ಮ ಟ್ಯಾಂಕಲ್ಲಿ ಗ್ರೋ ಆಗುತ್ತೆ. ಇವಾಗ ಬಂದು ಟ್ಯಾಂಕ್ ಕ್ಲೀನಿಂಗ್ ಬಗ್ಗೆ, ಫ್ಲವರ್ ಆನ್ ಇರೋ ಟ್ಯಾಂಕನ್ನು ಹೆಂಗೆ ಕ್ಲೀನಾಗಿ ಇಟ್ಕೊಬೇಕು ಅಂತ. ಫ್ಲವರ್ ಆನ್ ಫಿಶಿಗೆ ಬಂದು ಟ್ಯಾಂಕ್ ಕ್ಲೀನಿಂಗ್ ಬಂದು ಜಾಸ್ತಿ ಮುಖ್ಯ. ಏನಕ್ಕಂದರೆ ಅದು ಬಂದು ಟ್ಯಾಂಕ್ ಕ್ಲೀನಾಗಿದ್ರೇ ಫ್ಲವರ್ ಆನ್ ಫಿಶ್ ಬಂದು ರೋಗ ಬಂದಿಲ್ಲ ಕಾಪಾಡ್ಬೋದು, ಮತ್ತು ಫಿಶ್ಶು ಹೆಲ್ದಿಯಾಗಿರುತ್ತೆ. ಈ ಥರ ಟ್ಯಾಂಕ್ ಕ್ಲೀನಿಂಗ್ ಬಂದು ನೀವು ವಾರಕ್ಕೊಂದ್ಸಲಿ ಬಂದು ಫಿಲ್ಟ್ರು ಅಕ್ವೇರಿಯಂ ಒಳಗೆ ಫಿಲ್ಟ್ರ್ ಇರುತ್ತಲ್ಲ, ಅದು ಬಂದು ಕ್ಲೀನ್ ಮಾಡಬೇಕು. ಸ್ಪಾಂಜ್ ಫಿಲ್ಟ್ರ್ ಇದ್ದರೆ ಸ್ಪಾಂಜನ್ನ ತೆಗ್ದು ವಾಶ್ ಮಾಡಿ ಹಾಕಬೇಕು. ಮತ್ತು ಟ್ಯಾಂಕ್ನ ಬಂದು ಒಂದು 2 ವಾರಕ್ಕೊಂದ್ಸಲಿ ಬಂದು ಒಂದು 50% ನೀರನ್ನ ಕಮ್ಮಿ ಮಾಡಿ ಮತ್ತು ಹೊಸ ನೀರು ಹಾಕಬೇಕು. ಆವಾಗಲೇ ಮೀನು ಬಂದು ಹೆಲ್ತಿಯಾಗಿರುತ್ತೆ, ಮತ್ತು ಯಾವುದು ಡಿಸೀಸ್ ಬಂದಿಲ್ಲ ನೀವು ಕಾಪಾಡ್ಬೋದು. ಇವಾಗ ಬಂದು ಪೆಲ್ಲೆಟ್ ಫುಡ್ಡಲ್ಲಿ ಫ್ಲವರ್ ಆನ್ಗೆ ಹಾಕೋದ್ರಿಂದ ಗ್ರೋತ್ ಇರುತ್ತಾ ಅಂತ. ಫ್ಲವರ್ ಆನ್ ಫಿಶಿಗೆ ಬಂದು ಪೆಲ್ಲೆಟ್ ಫುಡ್ಡು ಹಾಕ್ಬೋದು. ಏನಕ್ಕಂದರೆ ಅದು ಗ್ರೋತ್ ಕೊಡುತ್ತೆ. ಯಾವ್ಯಾವುದು ಅಂತ ಇವಾಗ ನೀವು ನೋಡ್ಬೋದು ನೋಡಿ ಈ ಪಿಕ್ಚರಲ್ಲಿ. ಹಂಪಿ ಹೆಡ್ ಫುಡ್ ಅಂತ ಸಿಗುತ್ತಲ್ಲ ಅಂಗಡಿಯಲ್ಲಿ, ಇದು ಬಂದು ಯೂಸ್ ಮಾಡೋದ್ರಿಂದ ನೀವು ಬಂದು ಇನ್ಕ್ರೀಸ್, ಅಂದರೆ ಅದು ಹೆಡ್ ಗ್ರೋತ್ ಬಂದು ಇನ್ಕ್ರೀಸ್ ಆಗುತ್ತೆ, ಮತ್ತು ಕಲರೇಷನು ಬರುತ್ತೆ. ಮತ್ತು ಇದು ಕ್ವಿಕ್ ರೆಡ್ ಅಂತ ಐತೆ ನೋಡಿ ಇನ್ನೊಂದು ಫುಡ್ಡು, ಇದು ಬಂದು ಹಾಕೋದ್ರಿಂದ ನಿಮಗೆ ಕಲರೇಷನ್ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡಿಕೊಡುತ್ತೆ ಫಿಶ್ಶಿಗೆ. ಪೆಲ್ಲೆಟ್ ಫುಡ್ ಮಾತ್ರ ಹಾಕೋದ್ರಿಂದನೂ ಫ್ಲವರ್ ಆನ್ ಗ್ರೋತು ಆಗುತ್ತೆ, ಆದ್ರೂ ಸ್ವಲ್ಪ ಜಾಸ್ತಿ ಗ್ರೋತ್ ಬೇಕಂದರೆ ಈ ಥರ ಲೈವ್ ಫುಡ್ಸ್ ಹಾಕಬೇಕು. ಇವಾಗ ಈ ವಿಡಿಯೋದಲ್ಲಿ ನೋಡ್ಬೋದು ನೋಡಿ, ಲೈವ್ ವಾರ್ಮ್ಸ್ ಫುಡ್ ಫ್ಲವರ್ ಆನ್ ಫಿಶ್ಶಿಗೆ ಯಾವ್ದಾದ್ರು ಕೊಡ್ಬೋದು ಅಂತ. ಫಸ್ಟ್ ಆಫ್ ಆಲ್ ಲೈವ್ ಫುಡ್ ಕೊಡೋದ್ರಿಂದ ಏನು ಯೂಸು ಅಂತ ಫ್ಲವರ್ ಆನ್ ಫಿಶ್ಶಿಗೆ ಬಂದು ಲೈವ್ ಫುಡ್ ಕೊಡೋದ್ರಿಂದ ಬಂದು ನಿಮಗೆ ಚೆನ್ನಾಗಿ ಗ್ರೋತ್ ಇರುತ್ತೆ, ಮತ್ತು ಬೇಗನೆ ಬೆಳೆಯುತ್ತೆ, ಮತ್ತು ಅದು ಕಲರ್ ಎನ್ಹ್ಯಾನ್ಸು ಚೆನ್ನಾಗಿರುತ್ತೆ, ಮತ್ತು ಪ್ರೋಟೀನು ಜಾಸ್ತಿ ಇದೆ ಲೈವ್ ಫುಡ್ಸಲ್ಲಿ. ಲೈವ್ ಫೀಡಲ್ಲಿ ಬಂದು ಈ ಥರ ನೀವು ಫ್ರೋಝನ್ ಬ್ಲೆಡ್ ಫಾರ್ಮ್ಸು ಕೊಡ್ಬೋದು. ಈ ಥರ ಕೊಡೋದ್ರಿಂದ ಹೈ ಪ್ರೋಟೀನ್ ಇದೆ. ಮತ್ತು ಇನ್ನೊಂದು ಫುಡ್ ಏನಂದರೆ, ಇದು ಟ್ಯೂಬಿಫಿಕ್ಸ್ ವಾರ್ಮ್ಸ್ ಬರುತ್ತಲ್ಲ, ಡ್ರೈಡ್, ಇದು ಅಂದರೆ ಫ್ರೀಸಾಗಿ ಡ್ರೈ ಮಾಡಿಕ್ಕಿರೋದು ಟ್ಯೂಬಿಫಿಕ್ಸ್ ವಾರ್ಮ್ಸ್ ಅಂತ. ಇದು ಕೊಡೋದ್ರಿಂದನೂ ನಿಮಗೆ ಫಿಶ್ ಗ್ರೋತ್ ಚೆನ್ನಾಗಿರುತ್ತೆ, ಮತ್ತು ಕಲರ್ ಎನ್ಹ್ಯಾನ್ಸ್ ಮಾಡಿಕೊಡುತ್ತೆ, ಪ್ರೋಟೀನು ಚೆನ್ನಾಗಿದೆ ಅದರಲ್ಲಿ. ನೀವು ಫ್ಲವರ್ ಆನ್ ಫಿಶಿಗೆ ಬಂದು ಫುಡ್ ಬಂದು ಚೆನ್ನಾಗಿ ಕೊಡಬೇಕು 2 ಟೈಮ್, ಆವಾಗಲೇ ಗ್ರೋತ್ ಇರುತ್ತೆ. ಪೆಲ್ಲೆಟ್ಸೇ ಕೊಡ್ತಾ ಬನ್ನಿ, ವಾರಕ್ಕೊಂದ್ಸಲಿ ಮಾತ್ರ ಈ ಥರ ಲೈವ್ ವಾರ್ಮ್ಸು ಕೊಡ್ತಾ ಬನ್ನಿ, ಅಷ್ಟೇ ಚೆನ್ನಾಗಿರುತ್ತೆ ಗ್ರೋತು. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನೋಡ್ಕೊಂಡು ನೀವು ನಿಮ್ಮ ಫ್ಲವರ್ ಆನ್ನ ಕೇರ್ ಮಾಡ್ಕೊಬೋದು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.